La 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 la. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಲಲ್ಲಿ ಅಲೆವೆ ಮೈಕ್ ಎತ್ಕೊಂಡ ನನಗೆ ಇವತ್ತೊಂದು ಪಿ ಜಿ ಪ್ರಮೋಷನ್ ಬಂದಿದೆ. ಇದು ಬಂದ್ಬಿಟ್ಟು ವಿದ್ಯಾವರ್ಧಕ ಕಾಲೇಜ್ ಹತ್ರ ಲೊಕೇಟ್ ಆಗಿರೋ ಗರ್ಲ್ಸ್ ಪಿ ಜಿ, ಅನ್ನಪೂರ್ಣೇಶ್ವರಿ ಪಿ ಜಿ ಅಂತ ಇದ್ರ ನೇಮ್. ಅವರು ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ವರ್ಕ್ ನಡೀತಾ ಇದೆ. ಬಟ್ ಅವ್ರು ಆಲ್ರೆಡಿ ಯಾರು ಬಂದರೆ ವರ್ಕ್ನ ಸ್ಟಾರ್ಟ್ ಮಾಡಿ ಸೊ ಎಲ್ಲಾನು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಟಾಪ್ ಫ್ಲೋರಲ್ಲಿ ಆಲ್ರೆಡಿ ಕಂಪ್ಲೀಟಾಗಿ ವರ್ಕ್ ಎಲ್ಲ ಆಗಿದೆ. ಯಾರು ಬೇಕಾದರೂ ಮೂವ್ ಆಗ್ಬೋದು. ಸೆಕೆಂಡ್ ಫ್ಲೋರಲ್ಲಿ ಕೂಡ ಪಿ ಜಿ ರೂಮ್ಸ್ ಇದೆ. ಅದು ಕೂಡ ವರ್ಕ್ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸಣ್ಣ ಪುಟ್ಟ ಚೇಂಜಸ್ ಇದೆ, ಅದನ್ನೆಲ್ಲ ಮಾಡಬೇಕು, ಕ್ಲೀನ್ ಎಲ್ಲ ಮಾಡ್ಬೇಕಂತ ಹೇಳಿದ್ರು. ಅದು ಆದರೆ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ನಾನು ಈ ವಿಡಿಯೋನ ಶೂಟ್ ಮಾಡಿರೋದು ಅರೌಂಡ್ 1 ವೀಕ್ 2 ವೀಕ್ಸ್ ಬಿಫೋರ್. ಸೊ ಇವಾಗ ಆಲ್ಮೋಸ್ಟ್ ಪಿ ಜಿ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಯಾರು ಬೇಕಾದರೂ ಮೂವ್ ಆಗ್ಬೋದು. ಈ ಪಿ ಜಿಲಿ ನಿಮಗೆ ಒಳ್ಳೆ ಫುಡ್ ಸಿಗುತ್ತೆ. ಮೇನ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಅವ್ರದ್ದೇ ಓನ್ ಹೌಸ್ ಇದು. ಸೊ ಓನ್ ಹೌಸ್ನ ಮೇಲ್ಗಡೆ ಫ್ಲೋರಲ್ಲಿ ಪಿ ಜಿ ಆಗಿ ಕನ್ವರ್ಟ್ ಮಾಡಿ ಅವರು ಮಾಡಿರೋದು. ಪಿ ಜಿಗೆ ಅಂತಾನೆ ಮಾಡಿರೋ ಜಾಗ ಇದು. ಸೊ ಅದು ಯಾವ ಥರ ಬೇಕು ಗರ್ಲ್ಸ್ಗೆ ಆ ಥರನೇ ನೀಟಾಗಿ ಮಾಡಿದ್ದಾರೆ. ಎಷ್ಟು ಸ್ಪೇಸ್ ಬೇಕು, ಸ್ಟಡಿ ಟೇಬಲ್ ಇದೆ, ಕಬೋರ್ಡ್ಸ್ ಇದೆ, ವಾಶ್ರೂಮ್ ನೀಟಾಗಿದೆ. 4 ಶೇರಿಂಗ್, 3 ಶೇರಿಂಗ್, 2 ಶೇರಿಂಗ್ ಇದೆ. 1 ಶೇರಿಂಗ್ ಇಲ್ಲ ಅಷ್ಟೇ. ಇನ್ ರಿಮೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಪಿ ಜಿ ವಿದ್ಯಾವರ್ಧಕ ಕಾಲೇಜ್ ಹತ್ರ ಇದೆ. ಸೊ ವಿದ್ಯಾವರ್ಧಕ ಕಾಲೇಜಲ್ಲಿ ಯಾರು ಹುಡುಗಿರು ಓದ್ತಾ ಇದ್ರೆ ಇಲ್ಲಿ ಸ್ಟೇ ಮಾಡಕ್ಕೆ ಆರಾಮಾಗಿ ಕನ್ವಿನಿಯೆಂಟ್ ಆಗುತ್ತೆ. ಅಂಡ್ ಇನ್ಫೋಸಿಸ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ರೆ ಕೂಡ ಇಲ್ಲಿ ಬಂದು ಇಲ್ಲಿ ಸ್ಟೇ ಮಾಡಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನಿಯರೇ ಇದೆ. ರೂಮ್ಗೆ ಗಾಳಿ ಬೆಳಕು ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ತುಂಬಾ ಕಡೆ ಗಾಳಿ ಬೆಳಕಿರಲ್ಲ. ಸೊ ಈ ಪಿ ಜಿಲಿ ಆ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಗಾಳಿ ಬೆಳಕಿದೆ. ಮತ್ತೆ ಇವ್ರದೇ ವಾಷಿಂಗ್ ಮಿಷಿನ್ ಕೂಡ ಇದೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು. ಮತ್ತೆ ಎವ್ರಿ ಡೇ ಕ್ಲೀನ್ ಮಾಡ್ತಾರೆ ರೂಮ್ನ. ಇವರೇ ನೀಟಾಗಿ ಎಲ್ಲಾನು ಮೇಂಟೈನ್ ಮಾಡ್ತಾರೆ. ಓನರ್ ನಿಯರ್ ಇರ್ತಾರೆ. ಸೊ ಏನಾದ್ರು ಬೇಕು ಅಂತ ಕಂಪ್ಲೇಂಟ್ ಮಾಡಿದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ಏನಾದ್ರು ಬೇಕು ಅಂತ ಅಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಎಲ್ಲಾನು ರೆಡಿ ಮಾಡ್ಕೊಡ್ತಾರೆ. ವೈಫೈ ಇದೆ, ಮತ್ತೆ ಸಿ ಕ್ಯಾಮ್ರಾ ಸರ್ವೆಲೆನ್ಸ್ ಇದೆ, ಮತ್ತೆ ಫುಡ್ ತುಂಬಾನೇ ಚೆನ್ನಾಗಿದೆ. ಮೇನ್ ಎಲ್ರಿಗೂ ಬೇಕಿರೋದೇ ಫುಡ್ ಈ ಪಿಜಿಲ್ ತುಂಬಾ ಚೆನ್ನಾಗಿದೆ. ಸೊ ಯಾರಾದ್ರೂ ಒಳ್ಳೆ ಮನೆ ಊಟ ತಿನ್ಬೇಕು ಅಂದ್ರೆ ಇಲ್ಲಿ ಅಡ್ಮಿಷನ್ ಆಗ್ಬೋದು. ಆಕ್ಚುಲಿ ಇವ್ರು ಬಂದ್ಬಿಟ್ಟು ಓನ್ ಮಸಾಲ ಯೂಸ್ ಮಾಡ್ತಾರೆ. ಮನೇಲೆ ಯಾವ್ದೆಲ್ಲ ಮಸಾಲಾನ ಪ್ರಿಪೇರ್ ಮಾಡ್ಬೋದು, ಲೈಕ್ ಗರಂ ಮಸಾಲ, ಖಾರ ಪುಡಿ, ಮತ್ತೆ ಸಾಂಬಾರ್ ಪುಡಿ ಏನೇನಿರುತ್ತೆ ಇದನ್ನೆಲ್ಲ ಅವ್ರು ಓನ್ ಆಗಿ ಪ್ರಿಪೇರ್ ಮಾಡ್ತಾರೆ. ಯಾವ್ದನ್ನು ಪ್ಯಾಕೆಟ್ ಅಲ್ಲಿ ತರಲ್ಲ. ಅದ್ ಬಿಟ್ರೆ ಇನ್ ಸಣ್ಣ ಪುಟ್ಟ ಏನಿರುತ್ತೆ ಗ್ರೋಸರೀಸ್ ಅಲ್ಲಿ ಅದನ್ನ ಬೈ ಮಾಡ್ತಾರೆ. ಎವ್ರಿ ಕಾರ್ನರ್ನ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾಕೆಂದ್ರೆ ಒಂದು ಪಿ ಜಿಗೆ ಬಂದ್ಮೇಲೆ ಅಲ್ಲಿ ನಾವು ಇರುವಾಗ ಒಂಥರ ಆಕ್ಟಿವ್ ಫೀಲ್ ಆಗಬೇಕು. ಸೊ ಈ ಪಿ ಜಿಲಿ ನಿಮ್ಗೆ ಆಕ್ಟಿವ್ ಫೀಲ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಅಂತ ಅಲ್ಲ, ನೀವು ಮುಂದೆ ಸೇರ್ಕೊಂಡ್ಮೇಲೂ ಕೂಡ ಮೇಂಟೆನೆನ್ಸ್ ಹಾಗೆ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಅವರು ತುಂಬಾ ಡೆಡಿಕೇಶನ್ ಇಟ್ಬಿಟ್ಟು ಈ ಪಿ ಜಿನ ನಡೆಸ್ತಾ ಇದ್ದಾರೆ. ಈ ಪಿ ಜಿಲಿ ನೀವು ಊಟ ಮಾಡಕ್ಕೆ ಅಂತ ಅಥವಾ ತಿಂಡಿ ಮಾಡಕ್ಕೆ ಅಂತ ಟಾಪ್ ಫ್ಲೋರ್ಗೆ ಬಂದ್ರೆ ನಿಮ್ಗೆ ಚಾಮುಂಡಿ ಬೆಟ್ಟದ ವ್ಯೂ ಕಾಣುತ್ತೆ. ಅದಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ನೀವು ಈವ್ನಿಂಗ್ ಟೈಮ್ ಏನಾದ್ರು ಬೋರ್ ಆದ್ರೆ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಮೇಲ್ಗಡೆ ಬಂದು ಒಂದ್ ಒಳ್ಳೆ ವ್ಯೂ ಅಲ್ಲಿ ಕುತ್ಕೊಂಡು ಮಾತಾಡ್ಬೋದು, ಟೈಮ್ ಪಾಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಊಟದ ಪಾರ್ಟ್ ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದೆ ಈ ಪಿ ಜಿಲಿ ಊಟ. ಆಕ್ಚುಲಿ ನಾನು ಯಾವುದೋ ನಮ್ಮ ಮನೇಲೆ ನಾನು ಮನೇಲೇ ಊಟ ಮಾಡ್ತೀನಿ ಅನ್ನೋ ಫೀಲ್ ಆಯಿತು. ಯಾಕೆಂದರೆ ನಾನು ಬಿಫೋರ್ ತುಂಬ ಪಿ ಜಿಲಿ ಸ್ಟೇ ಮಾಡಿದ್ದೀನಿ. ಬಟ್ ನಾನು ಸ್ಟೇ ಮಾಡಿರೋ ಪಿ ಜಿಲಿ ನನಗೆ ಒಂದು ಪಿ ಜಿ ಇದೇ ಥರ ಮನೆ ಊಟ ಥರ ಸಿಕ್ಕಿತ್ತು ನನಗೆ. ಅದ್ರ ಹೆಸರು ಅಮ್ಮ ಪಿ ಜಿ ಅಂತ. ನಂಗೆ ತುಂಬ ಇಷ್ಟ ಆಗಿತ್ತು. ಏಕೆಂದರೆ ತುಂಬ ಚೆನ್ನಾಗಿ ಮನೆ ಊಟನೇ ಸರ್ವ್ ಮಾಡ್ತಾರೆ. ಅವ್ರೇನು ಮಾಡ್ಕೊಂಡು ತಿಂತಾರೆ ನಮಗೂ ಕೂಡ ಅದನ್ನೇ ಬಡಿಸ್ತಾರೆ. ಸೊ ಮೇನ್ ಇಂಪಾರ್ಟೆಂಟ್ ಅದು. ಏಕೆಂದರೆ ಒಬ್ಬೊಬ್ರು ಏನಂದರೆ ಈಗ ಕುಕ್ ಇರ್ತಾರೆ, ಅವರು ಕುಕ್ ಸಪ್ರೇಟಾಗಿ ಮಾಡ್ತಾರೆ ಹೋಗ್ತಾರೆ ಅಷ್ಟೇ. ಆ ಥರ ಇರಲ್ಲ. ಇವ್ರು ಏನು ಮನೆಗೆ ಫುಡ್ಡನ್ನ ಪ್ರಿಪೇರ್ ಮಾಡ್ಕೊಂಡು ತಿಂತಾರೆ ಅದನ್ನೇ ಇವರು ನಮಗೆ ಪಿ ಜಿಲಿ ಯಾರು ಅಡ್ಮಿಷನ್ ಆಗ್ತಾರೆ ಆ ಮಕ್ಕಳಿಗೂ ಕೂಡ ಅದನ್ನೇ ಕೊಡ್ತಾರೆ. ಫುಡ್ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏಕೆಂದರೆ ಇವ್ರು ಯಾವುದೇ ಥರ ಲೈಕ್ ಸೋಡಾ ಆ ಥರ ಏನು ಯೂಸ್ ಮಾಡಲ್ಲ. ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಎಷ್ಟು ಚೆನ್ನಾಗಾಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇವ್ರೇನಂದರೆ ನಾರ್ಮಲ್ ಬೇರೆ ಕಡೆ ಥರ ಎಲ್ಲ ಸುಮ್ಮನೆ ಏನೋ ಒಂದು ಅನ್ನ ಸಾಂಬಾರು ಮಾಡಬೇಕು ಅಂತ ಮಾಡಲ್ಲ. ಅವರು ಏನಾದರೂ ಕ್ರಿಯೇಟಿವ್ ಆಗಿ ಚೆನ್ನಾಗಿರೋ ಥರ ಏನಾದ್ರು ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಇಲ್ಲಿ ನಿಮಗೆ ಮುದ್ದೆ, ಅನ್ನ, ಸಾಂಬಾರ್, ಚಪಾತಿ, ಪಲ್ಯ, ಮಜ್ಜಿಗೆ, ತುಂಬ ಎಲ್ಲ ವೆರೈಟೀಸ್ ಆಫ್ ಫುಡ್ ಇರುತ್ತೆ. ಮತ್ತು ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಆಪ್ಷನಲ್. ಲೈಕ್ ಒನ್ ಡೇ ಇರೋ ಮೆನ್ಯೂ ನೆಕ್ಸ್ಟ್ ಡೇ ಇರಲ್ಲ. ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಇಡ್ಲಿ ಇದ್ದರೆ ನೆಕ್ಸ್ಟ್ ಡೇ ಪಲಾವ್ ಇರುತ್ತೆ, ನೆಕ್ಸ್ಟ್ ಡೇ ಇನ್ನೊಂದು ಚಿತ್ರಾನ್ನ ಇರುತ್ತೆ. ಸೊ ಈ ಥರ ಡಿಫ್ರೆನ್ಸ್ ಇರುತ್ತೆ. ನನಗಂತೂ ಫುಡ್ ತುಂಬಾ ಇಷ್ಟ ಆಯಿತು. ವೀಕ್ಲಿ ಒನ್ಸ್ ಏನೋ ಸ್ವೀಟ್ ಏನೋ ಕೊಡ್ತಾರೆ, ಒನ್ಸ್ ಆರ್ ಟ್ವೈಸ್ ನಂಗೆ ಐಡಿಯಾ ಇಲ್ಲ. ನೀವು ಅಡ್ಮಿಷನ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಇದು ಜಸ್ಟ್ ಒಂದು 300 ಮೀಟರ್ಸ್ ಫ್ರಮ್ ವಿದ್ಯಾವರ್ಧಕ ಕಾಲೇಜ್ ಅಂತ ಹೇಳ್ಬೋದು. ಗೇಟ್ ತೆಗೆದು ಸ್ಟ್ರೈಟ್ ನಡ್ಕೊ ಬಂದರೆ ಆರಾಮಾಗಿ ಈ ಪಿ ಜಿ ರೀಚ್ ಆಗ್ಬೋದು. ಮತ್ತು ಈ ಪಿ
ಪಿ.ಜಿ ನಿಯರ್ ಜೆರಾಕ್ಸ್ ಶಾಪ್ ಇದೆ, ಜ್ಯೂಸ್ ಸೆಂಟರ್ ಇದೆ, ಹೋಟೆಲ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಸಲೂನ್ ಇದೆ. ಏನ್ ಬೇಕು ಫೆಸಿಲಿಟೀಸ್ ಎಲ್ಲ ಇದೆ. ಜಸ್ಟ್ ವಿತಿನ್ ಒಂದು 300, 400 ಮೀಟರ್ಸಲ್ಲಿ ನಿಮ್ಗೆಲ್ಲ ಸಿಗುತ್ತೆ. ಸೊ ಯಾರಾದ್ರು ಗರ್ಲ್ಸ್ ಅಡ್ಮಿಷನ್ ಆದ್ರೆ ಆರಾಮಾಗಿ ಇಲ್ಲಿ ಸ್ಟೇ ಮಾಡ್ಬೋದು. ಸೊ ಈ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದ್ರೆ ಅಡ್ಮಿಷನ್ ಆಗಿ. ನೆಕ್ಸ್ಟ್ ನಂದು ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಪಿ.ಜಿಗೆ ಬಂದು ನಂಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾರು ರಿಕ್ವೈರ್ಮೆಂಟ್ ಇದ್ರೆ ಅಲ್ಲಿ ಮೆನ್ಷನ್ ಆಗಿರೋ ಕಾಂಟ್ಯಾಕ್ಟ್ ನಂಬರ್‌ನ ಚೆಕ್ ಮಾಡಿ ಕಾಲ್ ಮಾಡಿ. ಇದೇ ರೀತಿ ಮೈಸೂರು ರಿಲೇಟೆಡ್ ವ್ಲಾಗ್‌ಗೋಸ್ಕರ ಪೂರ್ಣ ವ್ಲಾಗ್ಸ್‌ನ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.